ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೀ ತಾನೇ ಪ್ರೀತಿಯ ಆಸರಿ. ಅಧ್ಯಾಯ 9. ನೀವು ಹೇಳಿದ ಮಾತನ್ನು ಮರಿತಿದ್ದೀರಾ ಡ್ಯಾಡ್? ಇಟ್ಸ್ ನಾಟ್ ಫೇರ್. ನನ್ನ ಮದುವೆ ಆದ ಕೂಡ್ಲೇ ನೀನು ಪೂರ್ತಿ ಪ್ರಾಪರ್ಟಿ ನನ್ನ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿದ್ರಿ. ಎಸ್ ತಶ್, ಹೇಳಿದ್ದೆ. ಬಟ್ ನನ್ನ ಇನ್ನೊಂದು ಷರತ್ತು ಪೂರ್ತಿಯಾದಾಗ ಪ್ರಾಪರ್ಟಿ ನಿನ್ನ ಹೆಸರಿಗೆ ಮಾಡ್ತೀನಿ. ಅದೇನದು ಷರತ್ತು ಎಂದಳು. ಏನಿಲ್ಲ, ಮಗಳ ಮದುವೆ ಮಾಡಿದ್ದೀನಿ. ಒಳ್ಳೆಯ ಅಳಿಯ ಸಿಕ್ಕಿದ್ದಾನೆ. ಇನ್ನೇನಿರತ್ತೆ ಈ ಮುದುಕನ ಆಸೆ, ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವುದು ಬಿಟ್ಟು ಎಂದವರು ತಮಗೆ ವಯಸ್ಸಾದ ರೀತಿಯಲ್ಲಿ ಮಗಳು ಮನೆಯಲ್ಲಿ ಕೂರಿಸಿದ್ದಾರೆ ಎಂಬುದನ್ನು ಬೇರೆ ರೀತಿಯಲ್ಲಿ ಹೇಳಿದರು. ಡ್ಯಾಡ್, ನಂಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ, ಸೊ ನೀವು ಡೈರೆಕ್ಟಾಗಿ ಹೇಳಿದ್ರೆ ಒಳ್ಳೆದು ಎಂದವಳಿಗೆ ಅವರೇನೇ ಹೇಳಿದರು ಎಂದು ಅರ್ಥವಾಗಲಿಲ್ಲ. ಓಕೆ, ಡೈರೆಕ್ಟಾಗಿಯೇ ಹೇಳ್ತೀನಿ ಕೇಳು. ಹೀಗೂ ನನಗೆ ಆಫೀಸ್ನಲ್ಲಿ ಕೆಲಸ ಇಲ್ಲ, ಮನೆಯಲ್ಲಿ ಟೈಮ್ ಪಾಸ್ ಅಂತೂ ಸಾಧ್ಯನೇ ಇಲ್ಲ. ನೀವಿಬ್ಬರೂ ಸೇರಿ ನನಗೊಂದು ಮೊಮ್ಮಗು ಹೆತ್ತುಕೊಡಿ, ಆಗ ನಾನು ಈ ವಿನಯ್ ಚಕ್ರವರ್ತಿಯ ಪೂರ್ತಿ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೀತೀನಿ. ವಾಟ್ ಎಂದು ಕಿರಿಚಿದವಳನ್ನು ಅವರೇ ಸಂಭಾಳಿಸಿದರು. ಕಾಮ್ ಡೌನ್ ತಶ್, ಇಷ್ಟು ಎಕ್ಸೈಟ್ಮೆಂಟ್ ಬೇಡ. ನಾನು ಹೇಳಿದನ್ನು ಮಾಡಿದ್ರೀ ಸಾಕು. ನಿನ್ನ ಹಾಗೂ ತಕ್ಷ್ಮಗೂ ನನ್ನ ಕೈಯಲ್ಲಿ ಆಡ್ಬೇಕು, ಆಗಲೇ ನಾನು ನೀವಿಬ್ಬರೂ ಸಂಪೂರ್ಣವಾಗಿ ಮೆಚ್ಚಿ ಮದುವೆಯಾಗಿದ್ದೀರಾ ಅಂತ ತಿಳಿದುಕೊಳ್ಳೋದು. ಡ್ಯಾಡ್, ಸ್ಟಾಪ್ ಮಾಡಿ ಈ ರೀತಿ ಮಾತುಗಳನ್ನು. ನೀವು ಕೇಳಿದ ಕೂಡ್ಲೇ ಹೆತ್ತು ನಿಮ್ಮ ಕೈಗೈಡಕ್ಕೆ ನಾನೇನೂ ಮಷೀನ್ ಅಲ್ಲ. ನಾನು ತಕ್ಷ್ ಸ್ವಲ್ಪ ವರ್ಷ ಮಗು ಬೇಡ ಅಂತ ಡಿಸೈಡ್ ಮಾಡಿದೀವಿ, ಅದಕ್ಕೆ ತಕ್ಷ್ ಕೂಡ ಒಪ್ಪಿದಾನೆ. ಅದು ನಿಮ್ಮಿಬ್ಬರ ವೈಯಕ್ತಿಕ ವಿಚಾರ. ನನಗೆ ಕಾಲ ಕಳೆಯಲು ಮೊಮ್ಮಗು ಬೇಕು. ಅಲ್ಲಿ ತನಕ ನಮ್ಮಿಬ್ಬರ ಮಧ್ಯ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಮಾತು ಬರುವುದಿಲ್ಲ ಎಂದರು ವಿನಯ್. ಡ್ಯಾಡ್, ಪ್ರಾಪರ್ಟಿಗೂ ಮಗುಗೂ ಏನೂ ಸಂಬಂಧ ಎಂದವಳಿಗೆ, ಸಂಬಂಧ ಇಲ್ಲದೆ ನಾನು ಮಾತಾಡ್ತಿಲ್ಲ ತಶ್. ನಿನ್ನ ತಂದೆ ಒಂದು ಕಂಪನಿ ಹುಟ್ಟುಹಾಕಿ ಕಟ್ಟಿದ್ದವರು ಅನ್ನೋದು ಮರಿಬೇಡ. ಇಬ್ಬರೂ ಮಿಚ್ಚಿ ಮದುವೆಯಾಗಿದ್ದೀರಾ ಅಂದ್ಮೇಲೆ ಮಗು ಒಂದು ಸಮಸ್ಯೆ ಅಲ್ಲ. ನೀನು ಆಸ್ತಿ ನಿನ್ನ ಹೆಸರಿಗೆ ಬಂದ ಮೇಲೆ ಕಂಪನಿಯ ಕೆಲವು ರೂಲ್ಸ್ ಬದಲಾಯಿಸಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ, ಅದು ನನಗೆ ಗೊತ್ತಿಲ್ಲದೆ. ಬಟ್ ಓಕೆ, ನಾನು ಸ್ವಲ್ಪ ದಿನ ಕಂಪನಿಯ ವಿಷಯಕ್ಕೆ ತಲೆ ಹಾಕಲ್ಲ. ನಿನಗೆ ಹೀಗೆ ಸರಿ ಅನ್ಸತ್ತೋ ಹಾಗೆ ಮಾಡು, ಬಟ್ ನಂಗೆ ಮೊಮ್ಮಗು ಬೇಕು. ಒಂದೇ ಸಲ ಮಗು ಮಗು ಅಂತ ಕೇಳಿದ್ರೆ ನಾನೇಲಿಂದ ತಂದುಕೊಡ್ಲಿ? ಮದುವೆಯಾಗಿ ಅಷ್ಟೇ ವರ್ಷಗಳೇ ಉರುಳಿಲ್ಲ ಎಂದ ತಶ್ ತನ್ನ ಕೋಪ ಕಂಟ್ರೋಲ್ಗೆ ತಂದುಕೊಳ್ಳುತ್ತಿದ್ದರೆ, ಎಸ್ ತಶ್, 15 ದಿನಗಳಾಗಿದೆ. ನವಜೋಡಿಗಳ ಮಧ್ಯೆ ಇರುವ ಅನ್ಯೋನ್ಯತೆ ನಿಮ್ಮಿಬ್ಬರಲ್ಲಿ ನಾನು ನೋಡಿಯೇ ಇಲ್ಲ. ತಕ್ಷ್ ಮನೆಯಲ್ಲಿ ಇದ್ರೂ ನೀನವನಿಗಾಗಿ ಒಮ್ಮೆಯೂ ಸಮಯ ಮಾಡಿಕೊಂಡು ಅವನ ಜೊತೆ ಸಮಯ ಕಳೆದದ್ದು ನೋಡಿಯೇ ಇಲ್ಲ. ಮದುವೆಯಾದ ಹೊಸತರಲ್ಲಿ ಇರಬೇಕಾದ ಪ್ರೀತಿಯ ಆ ಕಿರು ನೋಟ ನಿಮ್ಮಿಬ್ಬರ ಮಧ್ಯೆ ಇಲ್ಲವೇ ಇಲ್ಲ ಎಂದವರಿಗೆ ಮಾತಲಿ ಸೋಲಲು ಸಾಧ್ಯವೇ ಅವರ ಮಗಳು? ಗಂಡ ಹೆಂಡತಿಯ ಪ್ರೀತಿ ಅವರಿಬ್ಬರ ಮಧ್ಯೆ ಇದ್ದರೆ ಸಾಕು. ಎಲ್ಲರ ಮುಂದೆ ಪ್ರೀತಿ ಮಾಡ್ತಿದ್ದೀವಿ, ಅನ್ಯೋನ್ಯವಾಗಿದ್ದೀವಿ ಅಂತ ತೋರಿಸ್ಕೊಂಡು ಓಡಾಡುವವಳು ನಾನಲ್ಲ. ಇಡೀ ದಿನ ನಾನು ಆಫೀಸ್ನಲ್ಲಿದ್ರೂ ಸಮಯ ಮಾಡಿಕೊಂಡು ತಕ್ಷ್ ಜೊತೆ ಮಾತಾಡ್ತೀನಿ. ನಮ್ಮಿಬ್ಬರ ಪ್ರೀತಿ ನಮ್ಮ ರೂಮ್ನಲ್ಲಿ ಸೀಮಿತವೇ ಹೊರತು ಎಲ್ಲರ ಎದುರು ಬಹಿರಂಗವಾಗಿ ಪ್ರೀತಿಸಿ ನನಗೆ ಗೊತ್ತಿಲ್ಲ ಎಂದವಳು ತಂದೆಯ ಮಾತನ್ನು ಸುಳ್ಳು ಅನ್ನುವ ಹಾಗೆ ಸರಾಗವಾಗಿ ತಳ್ಳಿ ಹಾಕಿದಳು. ಓಕೆ, ನಿಮ್ಮಿಬ್ಬರ ಪ್ರೀತಿ ಎಲ್ಲಿಗಾದರೂ ಸೀಮಿತವಾಗಿರಲಿ, ನಿಮ್ಮ ಅನ್ಯೋನ್ಯತೆ ನಿಮ್ಮಿಬ್ಬರಲ್ಲಿಯೇ ಇರಲಿ. ಮೊದಲಿ ನಾನು ಹೇಳಿದ ಮಾತಿನ ಬಗ್ಗೆ ಯೋಚಿಸು. ಅಲ್ಲಿಯವರೆಗೆ ಪ್ರಾಪರ್ಟಿ ವಿಷಯ ತೆಗೆಯುವ ಹಾಗೆ ಇಲ್ಲ ಎಂದವರು ಎದ್ದು ಬಾಗಿಲು ತೆರೆದು ಹೊರಹೋದರೆ ತನ್ನ ಕೋಪವನ್ನು ತುಟಿಕಚ್ಚಿ ನಿಗ್ರಹಿಸಿದ ತಶ್ ಕೈಯನ್ನು ಮುಷ್ಟಿಕಟ್ಟಿ ಸೋಫಾ ಮೇಲೆ ಹೊಡೆಯುವುದರ ಮೂಲಕ ಹೊರಹಾಕಿದಳು. ಅಪ್ಪ ಮಗಳು ಹೊರಬರುವುದನ್ನೇ ಕಾದ ಪೂರ್ಣ ಗಂಡ ರೂಮಿಗೆ ಹೋಗುತ್ತಲೇ ಹಿಂಬಾಲಿಸಿದರು. ಮಗಳ ಕೋಪದ ಮುಖ ಕಂಡವರಿಗೆ ವಿಷಯ ಏನೂ ಇದೆ ಎನ್ನುವ ಅರಿವು ಆಗಿತ್ತು. ಬೆನ್ನಲ್ಲೇ ಹಿಂಬಾಲಿಸಿ ಬಂದವರು ಗಂಡನಿಗೆ ಕಣ್ಣಲ್ಲೇ ಏನೂ ಅಂತ ಪ್ರಶ್ನೆ ಹಾಕಿದರು. ಪೂರ್ಣ, ನಿನ್ನ ಕಣ್ಣಿನ ಮಾತು ಅರ್ಥ ಮಾಡ್ಕೊಳ್ಳಕ್ಕೆ ನಾವೇನೂ ಹಳೆಯ ಕಾಲದ ಪ್ರೇಮಿಗಳಲ್ಲ ಎಂದವರು ಹಾಸ್ಯ ಚಟಾಕಿ ಹಾರಿಸಿದರೆ ಪೂರ್ಣರವರು ಮಾತ್ರ ಕಣ್ಣಲ್ಲಿ ಕೇಳಿದ ಪ್ರಶ್ನೆಯನ್ನು ಬಾಯಿಬಿಟ್ಟು ಕೇಳಿದರು. ತಶ್ ಯಾಕೆ ಕೋಪದಲ್ಲಿದ್ದಾಳೆ? ನೀವೇನಾದ್ರೂ ಬೈದ್ರಾ ಎಂದವರ ಮಾತು ಕೇಳಿ ನಕ್ಕ ವಿನಯ್ಯವರು. ಇನ್ನೊಬ್ಬರ ಕೈಯಲ್ಲಿ ಬೈಸ್ಕೊಂಡಿದ್ದು ನೀನು ಯಾವತ್ತಾದ್ರೂ ನೋಡಿದ್ಯಾ ಎಂದು ಮಡದಿಗೆ ಪ್ರಶ್ನೆ ಮಾಡಿ ತಶ್ ಬಗ್ಗೆ ಅರ್ಥ ಮಾಡಿಸಿದ್ದರು. ಮತ್ಯಾಕೆ ಕೋಪದಲ್ಲಿದ್ದಾಳೆ? ಆಫೀಸ್ ವಿಷಯಕ್ಕ ಎಂದ ಪೂರ್ಣ ಪ್ರಶ್ನೆಯ ಜೊತೆ ಉತ್ತರ ಇಟ್ಟಾಗ ಸಲೀಸಾಗಿ ಹೌದು ಎನ್ನುವ ಉತ್ತರ ಬಂದಿತು ವಿನಯರಿಂದ. ನೀವೇನೂ ಜಾಸ್ತಿ ಯೋಚಿಸಕ್ಕೆ ಹೋಗ್ಬೇಡಿ. ಆಫೀಸ್ ವಿಷಯದ ಬಗ್ಗೆ ತಶ್ ತಲೆಕೆಡಿಸಿಕೊಳ್ಳೋದು ಇದೇ ಹೊಸತೇನಲ್ಲವಲ್ಲ ಎಂದವರು ಹೊರನಡದರೆ, ಹೌದು ಪೂರ್ಣ, ಅವಳು ಆಫೀಸ್ ವಿಷಯಕ್ಕೆ ತಲೆಕೆಡಿಸಿಕೊಳ್ಳುತ್ತಾ ತನ್ನ ವೈಯಕ್ತಿಕ ಜೀವನ ಬಗ್ಗೆ ನಿರಾಸಕ್ತಿ ಹೊಂದುತ್ತಿದ್ದಾಳೆ ಎನ್ನುವುದು ನನ್ನ ಅಭಿಪ್ರಾಯ.